ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮೇ 30 ಶಕ್ತಿಶಾಲಿಯಾಗಿರುವಂತಹ ಶನಿವಾರ. ನಾಳೆಯ ಒಂದು ಶನಿವಾರದಿಂದ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ನೆಮ್ಮದಿ ಸಿಗುತ್ತೆ, ಶಾಂತಿ ನೆಲೆಸುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಹಲವಾರು ವರ್ಷಗಳ ನಿಮ್ಮ ಜೀವನದ ಕನಸನ್ನು, ಸಕಾರಾತ್ಮಕವಾದ ಪರಿವರ್ತನೆಯನ್ನು ಸರಿ ಮಾಡಿಕೊಂಡು ಎಲ್ಲವನ್ನ ಕೂಡ ನೀವು ಜೀವನದಲ್ಲಿ ಪಡೆದುಕೊಳ್ಳೋಕೆ ಆಸೆ ಪಡ್ತಾ ಇದ್ರೆ ಈ ನಾಳೆಯ ಸಮಯವನ್ನು ಮಿಸ್ ಮಾಡ್ಕೊಳ್ಬೇಡಿ. ಶನಿದೇವನ ಅನುಗ್ರಹ ಯಾವ ಮನುಷ್ಯನ ಕೈ ಹಿಡಿಯುತ್ತದೋ ಅದೇ ರೀತಿ ಅವನ ಬದುಕು ಬದಲಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಹೌದು, ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾದಂತಹ ಪರಿಹಾರವನ್ನು ಶನಿದೇವನ ಅನುಗ್ರಹದಿಂದ ಕಂಡುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಯಾವುದೇ ರೀತಿಯ ಸೋಲು ಅನ್ನೋದು ಬರೋದಿಲ್ಲ. ಜೀವನದಲ್ಲಿ ಕಷ್ಟಗಳು ಇವರನ್ನ ಕೂಗೋದಕ್ಕೆ ಬಿಡೋದಿಲ್ಲ. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಗ್ರಹಗಳ ಶುಭ ಸಂಯೋಗ ಯಾವ ರೀತಿ ಪ್ರಾರಂಭವಾಗುತ್ತೆ, ಅತ್ಯಂತ ರಾಜಯೋಗದಿಂದ ನೆಮ್ಮದಿಯನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು, ಶನಿದೇವನ ಕೃಪೆಗೆ ಪಾತ್ರರಾಗ್ತಿರುವಂತಹ ರಾಶಿಗಳಿಗೆ ಯಾವೆಲ್ಲ ರೀತಿಯ ಬಂಪರ್ ಲಾಟರಿ ಹಣದ ಸುರಿಬಳೆ ಸುರಿಯುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಸಂಪೂರ್ಣವಾದ ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು, ಮುಂದಿನ ಕೆಲವು ದಿನದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಬಲಗೊಳ್ಳುತ್ತೆ. ನೀವು ಹಣ ಗಳಿಸುವುದು ಮತ್ತು ಉಳಿಸುವುದು ಎರಡರಲ್ಲೂ ಯಶಸ್ವಿ ಆಗ್ತೀರಾ. ನೀವು ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯಬಹುದು ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯಬಹುದು. ನಿಮ್ಮ ಮಾತುಗಳಲ್ಲಿ ಎಷ್ಟು ಮ್ಯಾಜಿಕ್ ಇರುತ್ತದೆ ಎಂದು ಬಾಕಿ ಇರುವ ಕೆಲಸಗಳು ಮತ್ತು ವ್ಯವಹಾರ ವಹಿವಾಟುಗಳು ಒಂದು ಕ್ಷಣದಲ್ಲಿ ಪೂರ್ಣಗೊಳ್ಳುತ್ತೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಲ್ಲವನ್ನ ಸರಿಪಡಿಸಬಹುದು. ನಿಮ್ಮ ಯೋಗವು ವ್ಯಕ್ತಿತ್ವವನ್ನು ಗಮನಾರ್ಹವಾಗಿ ಸುಧಾರಿಸುತ್ತೆ. ಸಮಾಜದಲ್ಲಿ ಹಾಗೂ ಕೆಲಸದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಎಲ್ಲರೂ ನಿಮ್ಮ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ತರ್ಕವನ್ನು ಮೆಚ್ಚುತ್ತಾರೆ. ನೀವು ಮಾಧ್ಯಮ, ಬರವಣಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಉತ್ತಮವಾಗಿ ಯಶಸ್ಸನ್ನು ಸಾಧಿಸ್ತೀರಾ. ಈ ರಾಶಿ ಚಕ್ರದವರಿಗೆ ಹೊಸ ಮತ್ತು ಒಂದು ವಿಶೇಷವಾದ ಆದಾಯದ ಮಾರ್ಗ ತೆರೆದುಕೊಳ್ಳುತ್ತೆ. ನಿಮ್ಮ ಹಣದ ಒಂದು ಭಾಗವು ದೀರ್ಘಕಾಲದವರೆಗೆ ಎಲ್ಲೋ ಸಿಲುಕಿಕೊಂಡಿದ್ರೆ ಅದನ್ನು ಈಗ ಮರುಪಡೆಯಬಹುದು. ಈ ಅವಧಿಯ ಹೂಡಿಕೆದಾರರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ನಿಮಗೆ ಸ್ನೇಹಿತರಿಂದ ಸಂಪೂರ್ಣವಾದ ಬೆಂಬಲ ಸಿಗುತ್ತದೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಅದ್ಭುತವಾದ ರಾಜಯೋಗ, ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಅಥವಾ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯ ಒಳ್ಳೆಯ ಸುದ್ದಿ ಸಿಗಬಹುದು. ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ ಮತ್ತು ನಿಮ್ಮ ಬಾಸ್ ಸಂತೋಷ ಪಡುತ್ತಾರೆ. ವೃತ್ತಿಪರರಿಗೆ ಹೊಸ ಮತ್ತು ಪ್ರಮುಖ ಒಪ್ಪಂದವು ಅಂತಿಮವಾಗುವ ಸಾಧ್ಯತೆ ಇದು ಪ್ರಗತಿಯ ಒಂದು ವೇಗವನ್ನು ಪಡೆದುಕೊಳ್ಳುತ್ತೆ. ಅದೃಷ್ಟದ ಬಾಗಿಲನ್ನು ತೆರೆಯಲಾಗುತ್ತದೆ, ಏಕೆಂದರೆ ಈ ಮೈತ್ರಿಯು ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ತಾ ಇದೆ. ದುರಾದೃಷ್ಟರಿಂದಾಗಿ ಸ್ಥಗಿತಗೊಂಡ ಯೋಜನೆಗಳು ಈಗ ಬೇಗನೆ ಪೂರ್ಣಗೊಳ್ಳುತ್ತದೆ. ಧಾರ್ಮಿಕ ಅಥವಾ ದೂರದ ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಕನಸು ನನಸಾಗಬಹುದು. ನಿಮ್ಮ ಜೀವನದಲ್ಲಿ ಈಗ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವಂತವರಿಗೆ ಈ ಸಮಯ ಒಳ್ಳೆಯದು. ಗ್ರಾಹಕರು ನಿಮ್ಮ ವ್ಯವಹಾರಕ್ಕೆ ಸೇರುತ್ತಾರೆ. ಉತ್ತಮವಾದ ವಿಷಯವೆಂದರೆ ನಿಮ್ಮ ಸಂಗಾತಿಯ ಅದೃಷ್ಟ ಸಂಪೂರ್ಣವಾಗಿ ಲಾಭದಿಂದ ಪಡೆದಿರುತ್ತದೆ. ಇದು ನಿಮ್ಮ ವೃತ್ತಿ ಬದುಕಿಗೆ ಒಂದು ವಿಶೇಷವಾದ ಸಮಯವನ್ನು, ಮೈಲಿಗಲ್ಲನ್ನು ಸೃಷ್ಟಿಸುತ್ತದೆ. ಇಷ್ಟರ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವೆಲ್ಲ ರಾಶಿಯವರು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ ನೋಡೋದಾದರೆ ಮೊದಲನೇ ರಾಶಿ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೇಷರಾಶಿ, ಮೀನರಾಶಿ, ತುಲಾರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶಿವಾಯ, ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.